ಬೆಂಗಳೂರಿನಲ್ಲಿ ಸೋಂಕಿತ ಸಾವನ್ನಪ್ಪಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ರಸ್ತೆಯಲ್ಲೇ ಸಾವನ್ನಪ್ಪಿದ್ದ ಸೋಂಕಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಅನ್ನು ನೀಡಲಾಗಿದೆ. ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿರುವಂತದ್ದು. ನಗರದಲ್ಲಿ ನಡೆದಿದ್ದಂತ ಘಟನೆ ಇದು. 3 ಗಂಟೆಗಳ ಕಾಲ ಆಂಬ್ಯುಲೆನ್ಸ್ಗೆ ಕಾದಿದ್ರು, ಕಾದು ಪ್ರಾಣ ಬಿಟ್ಟಿದ್ರು ಸೋಂಕಿತರೊಬ್ಬರು. ಅದು ಯಾವ ರೀತಿಯಾಗಿತ್ತು ದೃಶ್ಯಾವಳಿ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ. ನಾವು ಕೂಡ ತೋರಿಸಿದ್ವಿ ಆ ದೃಶ್ಯಾವಳಿಗಳನ್ನ. ಇಂಥ ಪರಿಸ್ಥಿತಿ ಎದುರಾಗ್ಬಿಡ್ತಲ್ಲ ಬೆಂಗಳೂರಿನಲ್ಲಿ ಅಂತ ಈ ಬಗ್ಗೆ ತನಿಖೆಗೆ ಆದೇಶಿಸಿದ್ದಾರೆ ಬಿಬಿಎಂಪಿಯ ಆಯುಕ್ತರು. ಈ ಪ್ರಕರಣದ ಸಂಬಂಧ 3 ನೋಟಿಸ್ ಅನ್ನ ನೀಡಲಾಗಿದೆ. 4 ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಸ್ವತಃ ಬಿಬಿಎಂಪಿ ಕಮಿಷನರೇ ಹೋಗಿದ್ರು. ಅವರ ಕುಟುಂಬದವರನ್ನ ಭೇಟಿ ಮಾಡಿ ಕೈ ಮುಗಿದು ಕ್ಷಮೆಯನ್ನ ಕೇಳಿದ್ರು. ನಿಮ್ಗೂ ಕೂಡ ಗೊತ್ತಿದೆ. ಎಸ್, ಆ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀರಾ. ಸ್ವತಃ ಬಿಬಿಎಂಪಿ ಕಮಿಷನರ್ ಆಗಿರುವಂತ ಅನಿಲ್ ಕುಮಾರ್ ಅವರೇ ಹೋಗಿದ್ರು. ಅವರ ಕುಟುಂಬದವರ ಕ್ಷಮೆಯನ್ನ ಕೇಳಿದ್ರು. ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಥಾಮಸ್ ಪುಷ್ಪರಾಜ್. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಥಾಮಸ್, 4 ವೈದ್ಯಾಧಿಕಾರಿಗಳಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. ಯಾವಾಗ ಉತ್ತರ ಕೊಡಬೇಕು, ಏನ್ ಕ್ರಮವನ್ನ ಕೈಗೊಳ್ಳಬಹುದು? ಯಾಕೆಂದ್ರೆ ತಪ್ಪಾಗಿದೆ, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪೃಥ್ವಿ, ತಪ್ಪಲ್ಲ, ಅದು ಘನಘೋರವಾದಂತ ತಪ್ಪು ಅಂತ ನಾವು ಹೇಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಬಾಡಿ ಸತ್ತಂತ ಅವ್ರ ಬಾಡಿಯನ್ನ ಬೀದಿಯಲ್ಲಿ ಬಿಟ್ಟು ಆಂಬುಲೆನ್ಸ್ ಗಳಿಗೆ ಫೋನ್ ಮಾಡಿದ್ರು 4-5 ಗಂಟೆಗಳ ಕಾಲ ಬರಲ್ಲ ಅಂದಾಗ ಅದೆಲ್ಲ ಒಂದ್ ಕಡೆ ಬಹಳ ದೊಡ್ಡ ಮಟ್ಟದ ತಪ್ಪು. ಬಿಬಿಎಂಪಿಯ ಕಮಿಷನರ್ ಹೋಗಿ ಆ ಮನೆಯವರ ಹತ್ರ ಸಾರಿ ಕೇಳಿದ್ದು ಅವ್ರ ಸೌಜನ್ಯ, ಅದು ದೊಡ್ಡ ಮಟ್ಟದಲ್ಲೂ ಕೂಡ ಅದಕ್ಕೆ ಪ್ರಶಂಸೆ ಬಂತು. ಅದನ್ನ ಒತ್ತಟ್ಟಿಗಿಟ್ಟು ಅಲ್ಟಿಮೇಟ್ ಆಗಿ ಇವತ್ತು ಈ ರೀತಿಯಂತ ಪ್ರಕರಣಗಳಂತ ಸಂದರ್ಭದಲ್ಲಿ ಈ ನೋಟಿಸ್ ಅನ್ನ ಅಲ್ಟಿಮೇಟ್ ಆಗಿ ಸರ್ವ್ ಮಾಡಿರೋದು 4 ವೈದ್ಯಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕನ್ನೋಂತ ಹೇಳಿರೋದು ಮಾತೇನಿದೆ, ಅದು ಬಹುಶಃ ಒಂದ್ ರೀತಿ ಎಚ್ಚರಿಕೆ ಕರಗಂಟೆ ಆಗಬೇಕು. ಅಲ್ಲದೆ ನೋಟಿಸ್ ಗಳನ್ನ ಸರ್ವ್ ಮಾಡುವಂತದ್ದು ಒಂದು ಕೆಚ್ಚಳಿ ಬಿಬಿಎಂಪಿಯಲ್ಲಿ ಇದೆ. ಅದು ಸೈಲೆಂಟ್ ಆಗ್ಬಿಡೋದು, ಇಷ್ಟರಲ್ಲೇ ಮುಗ್ದೋಗ್ಬಾರ್ದು ಇದು. ಖಂಡಿತ ಈಗ ಅದೇ ಪ್ರಶ್ನೆ ಬಂದಿರುವಂತದ್ದು. ಈಗ ಕಮಿಷನರ್ ನೋಟಿಸ್ ಸರ್ವ್ ಮಾಡಿದ್ದಾರೆ. ಬಿಬಿಎಂಪಿ ಗೊತ್ತಲ್ಲ, ಎಮ್ಮೆ ಚರ್ಮದ ಅಧಿಕಾರಿಗಳವ್ರು ಏನೇ ಮಾಡಿದ್ರು ಏನೇ ಬಿಟ್ಟರು ಕೊರೋನಾ ಕೋವಿಡ್ ಅಂತ ಸಂದರ್ಭದಲ್ಲಿ ನೆವಗಳನ್ನ ಒಡ್ಡಿ ಜವಾಬ್ದಾರಿಯನ್ನು ನುಣಿಸ್ಕೊಳ್ಳುವಂತದ್ದನ್ನ ತುಂಬಾ ಈಸಿಯಾಗಿ ಮಾಡ್ತಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಏನಾದ್ರೂ ಆ ವೈದ್ಯಾಧಿಕಾರಿಗಳ ವಿರುದ್ಧ ಒಂದು ನಿರ್ದಾಕ್ಷಿಣ್ಯ ಕ್ರಮ ಆಗದೆ ಹೋದ್ರೆ ಸೊಸೈಟಿಗೆ ಒಂದು ಮೆಸೇಜ್ ಪಾಸ್ ಆಗಬೇಕು. ಅಲ್ಲದೆ ಈ ರೀತಿಯಾಗಿ ಇನ್ನೂ ಸಾಕಷ್ಟು ಮೈಗಳ್ಳ ವೈದ್ಯಾಧಿಕಾರಿಗಳಿದ್ದಾರೆ, ವೈದ್ಯಕೀಯ ಸಿಬ್ಬಂದಿ ಏನಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಆಂಬುಲೆನ್ಸ್ ಗಳ ಕಂಪನಿಗಳೇನಿದಾವೆ ಅವರಿಗೂ ಕೂಡ ಚುರುಕು ಮುಟ್ಬೇಕು. ಹಾಗಾಗಿ ನೋಟಿಸ್ ಅನ್ನು ಸರ್ವ್ ಮಾಡಿ ಜವಾಬ್ದಾರಿ ನುಣಿಸ್ಕೊಳ್ಳುವಂತದ್ದಲ್ಲ, ಇಲ್ಲಿ ತಪ್ಪಿತಸ್ಥರಿಗೆ ಒಂದು ಶಿಕ್ಷೆ ಆಗೋದ್ರ ಮೂಲಕ ಇತರರನ್ನ ಎಚ್ಚರಿಸಿ ಮುಂದೆ ಈ ರೀತಿಯಾದ ಸಮಸ್ಯೆಗಳು ಆಗದಿರುವಂತ ನಿಟ್ಟಿನಲ್ಲೂ ಕೂಡ ಕ್ರಮ ಕೈಗೊಳ್ಬೇಕು ಅನ್ನುವಂಥ ದೊಡ್ಡ ಮಟ್ಟದ ಪ್ರಶ್ನೆ. ಹಾಗಾಗಿ ಬೆಂಗಳೂರಿಗರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಷ್ಟೇ, ನೋಟಿಸ್ ಸರ್ವ್ ಮಾಡುವಂತದ್ದಲ್ಲ, ಅಲ್ಟಿಮೇಟ್ ಆಗಿ ಶಿಕ್ಷೆ ಆಗಬೇಕು ಮತ್ತೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋಂಥದ್ದು ಕೂಡ ನೋಡೋಣ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ತಾರೆ ಅಂತ. ಥ್ಯಾಂಕ್ ಯು ಸೋ ಮಚ್.